ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಆರಂಭದಲ್ಲಿ ದೃಶ್ಯವೊಂದನ್ನು ಗಮನಿಸಿದ್ರಿ. ಸಾಕಷ್ಟು ಜನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯನ್ನು ನೋಡಿದಂಥ ಬಹುತೇಕರಲ್ಲಿ ಒಂದು ಪ್ರಶ್ನೆ ಹುಟ್ಕೊಂಡು ಬಿಟ್ಟಿರುತ್ತೆ, ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಸ್ನೇಹಿತರೆ, ಅಸಲಿ ಸತ್ಯವನ್ನು ಕೇಳಿಬಿಟ್ರೆ ಎಂಥವರಿಗೂ ಕೂಡ ರಕ್ತ ಕುದ್ದೋಗಿ ಬಿಡುತ್ತೆ. ಆ ಒಂದು ರಾಕ್ಷಸ ಕೃತ್ಯವನ್ನು ಎಸೆಯುವಂಥ ವ್ಯಕ್ತಿಯನ್ನು ನಮ್ಮ ಕೈಗೆ ಕೊಟ್ಟು ಬಿಡಿ, ಆ ವ್ಯಕ್ತಿಯನ್ನು ನಾವೇ ಕೊಂದು ಬಿಸಾಕ್ಬಿಡ್ತೀವಿ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ನಿಜಕ್ಕೂ ಈ ಒಂದು ಘಟನೆಯನ್ನ ನಾಗರಿಕ ಸಮಾಜ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇತ್ತೀಚಿನ ದಿನದಲ್ಲಿ ಈ ಮುದುಕರಲ್ಲಿಯೂ ಕೂಡ ಅದೆಂಥ ಕ್ರೂರ ಬುದ್ಧಿ ತುಂಬಿಕೊಳ್ತಾ ಇದೆ ಅನ್ನುವಂಥದ್ದು ಈ ಒಂದು ವಿಡಿಯೋದ ಮೂಲಕವೇ ನಮಗೆ ಗೊತ್ತಾಗ್ಬಿಡುವಂಥ ಸಾಧ್ಯತೆ ಇರುತ್ತೆ. ಇದು ಕೇವಲ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಾಗಲಿ ಅಥವಾ ನಮ್ಮ ದೇಶದಲ್ಲಾಗಲಿ ನಡೆದಿರುವಂಥ ಪ್ರಕರಣ ಅಲ್ಲ. ಬದಲಿಗೆ ಇಂಥ ಪ್ರಕರಣಗಳು ಬಹುತೇಕ ನಡೀತಾ ಇದ್ದಾವೆ. ಇತ್ತೀಚೆಗೆ ಪುಣೆಯಲ್ಲಿಯೇ ಈ ರೀತಿಯಾದಂಥ ಒಂದು ಘಟನೆಯೂ ಕೂಡ ನಡೆದೋಗಿತ್ತು. ಇದೀಗ ಆ ಆರೋಪಿಗೆ ಗಲ್ಲು ಶಿಕ್ಷೆ ಕೂಡ ಆಗಿದೆ. ಇದೀಗ ಅದೇ ರೀತಿಯಾದಂಥ ಘಟನೆ ಇದು. ಕೇವಲ ಆ ವ್ಯಕ್ತಿ ಒಂದು ಮಗುವನ್ನು ಬಳಸಿಕೊಂಡಿದ್ದ. ಆದರೆ ಈ ಒಂದು ವ್ಯಕ್ತಿ ಒಂದೇ ಕುಟುಂಬದ 10 ವರ್ಷದ ಮಗು ಜೊತೆಗೆ 4 ವರ್ಷದ ಮಗುವನ್ನ ತಂದೆ ತಾಯಿ ಮನೆಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಬಲವಂತವಾಗಿ ಎಳೆದುಕೊಂಡು ಹೋಗಿ ಅವುಗಳ ಮೇಲೆ ಸತತ 3 ತಿಂಗಳ ಕಾಲ ಚಿತ್ರಹಿಂಸೆಯನ್ನು ಕೊಟ್ಟಿದ್ದ. ಆ ಮಗುವನ್ನ ಹೀಗೆಲ್ಲ ಬಳಸ್ಕೊಳ್ಳೋದಕ್ಕೆ ಸಾಧ್ಯ, ಅಥವಾ ಒಂದು ಮಹಿಳೆಯ ಜೊತೆ ಒಬ್ಬ ಪುರುಷ ಹೀಗೆಲ್ಲ ಇರೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಆ ಮಕ್ಕಳ ಜೊತೆಗೆ ಈ 61 ವರ್ಷದ ಮುದುಕ ಆ ರೀತಿಯಾಗಿ ನಡೆದುಕೊಂಡಿದ್ದ. ಈ ಘಟನೆ ಬೆಳಕಿಗೆ ಬಂದಿದ್ದೇ ಒಂದು ವಿಚಿತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ ಹಾಗೆ ಈ ಘಟನೆಯ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ. ಅದರಲ್ಲೂ ಕೂಡ ಹೆಣ್ಣು ಹೆತ್ತವರು ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಕೆಲಸಕ್ಕಂತೇಳಿ ಹೋಗುವಂಥವರು ಈ ವಿಡಿಯೋನ ಸಹಜವಾಗಿ ಗಮನಿಸಲೇಬೇಕು. ಅದರಲ್ಲೂ ಕೂಡ ಹಳ್ಳಿಯಲ್ಲಿ ವಾಸವಾಗಿರುವಂಥ ಮಹಿಳೆಯರು, ವೃದ್ಧರು ಅಥವಾ ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮಹಾರಾಷ್ಟ್ರದ ಪುಣೆಗೆ ಹೊಂದಿಕೊಂಡಿರುವ IT ಹಬ್ ಎಂದೇ ಹೆಸರಾದ ಪಿಂಪ್ರಿ ಚಿಂಚವಾಡದ ವಾಕಡ್ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ನಾವು ಡಿಜಿಟಲ್ ಇಂಡಿಯಾ, ಪ್ರಗತಿ, ಸುರಕ್ಷತೆ ಎಂದು ಎಷ್ಟೇ ದೊಡ್ಡ ಮಾತುಗಳನ್ನು ಆಡಿದರೂ ಕೂಡ ನಮ್ಮ ಕಣ್ಣೆದುರಿನ ಸಮಾಜದಲ್ಲಿ ಇಂತಹ ರಾಕ್ಷಸರು ಬದುಕಿದ್ದಾರೆ ಎಂಬ ಯೋಚನೆ ನಮ್ಮನ್ನ ಕಾಡ್ತಾ ಇದೆ. ಮಕ್ಕಳನ್ನ ದೇವರ ರೂಪದಲ್ಲಿ ಕಾಣ್ತೀವಿ ಅಥವಾ ದೇವರು ಅಂತ ಹೇಳಿ ಭಾವಿಸ್ತೀವಿ. ಆದರೆ ಅದೇ ದೇವರಿಗೆ ರಕ್ಷಣೆ ಈ ನಮ್ಮ ಸಮಾಜದಲ್ಲಿ ಇಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ನೋವಿನ ಸಂಗತಿ. ಸ್ನೇಹಿತರೆ, ಪಿಂಪ್ರಿ ಚಿಂಚವಾಡದ ತತಾವಾಡೆ ಎಂಬ ಪ್ರದೇಶ, ಇಲ್ಲಿ ಒಂದು ಬಡ ಕುಟುಂಬ ವಾಸವಾಗಿತ್ತು. ತಂದೆ ಮತ್ತು ತಾಯಿ ಇಬ್ಬರು ಕೂಡ ದಿನಗೂಲಿ ಕಾರ್ಮಿಕರು. ಪ್ರತಿದಿನ ಬೆಳಿಗ್ಗೆ ಎದ್ದು ದುಡಿದರೆ ಮಾತ್ರ ಸಂಜೆ ಒಲೆ ಉರಿಯುವಂತ ಪರಿಸ್ಥಿತಿ ಆ ಕುಟುಂಬದ್ದು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ಒಬ್ಬಳಿಗೆ 10 ವರ್ಷ, ಮತ್ತೊಬ್ಬಳಿಗೆ ಕೇವಲ 4 ವರ್ಷ. ಎತ್ತವರು ಹೊಟ್ಟೆಪಾಡಿಗಾಗಿ ಪ್ರತಿದಿನ ಬೆಳಿಗ್ಗೆಯೇ ಕೆಲಸಕ್ಕೆ ಹೊರಟು ಹೋಗ್ತಾ ಇದ್ರು. ಸಂಜೆ ಸೂರ್ಯ ಮುಳುಗಿದ ಮೇಲೆ ಮನೆಗೆ ಆ ದಂಪತಿಗಳು ಬರ್ತಾ ಇದ್ರು. ಅಲ್ಲಿಯವರೆಗೆ ಈ ಪುಟ್ಟ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾ ಇದ್ರು. ಇನ್ನು ಸಹಜವಾಗಿ ಮನೆಯಲ್ಲಿ ಮಕ್ಕಳು ಇರಬೇಕಾದಂತ ಸಂದರ್ಭದಲ್ಲಿ ಪೋಷಕರಿಗೆ ಒಂದು ಭಯ ಇರುತ್ತೆ, ನಮ್ಮ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅಂತೇಳಿ. ಆದ್ರೆ ಈ ತಂದೆ ತಾಯಿಗೆ ಆ ಭಯ ಇರಲಿಲ್ಲ. ಸುತ್ತಮುತ್ತಲೂ ಸಾಕಷ್ಟು ಜನರಿದ್ದಾರೆ ಅಥವಾ ವೃದ್ಧರಿದ್ದಾರೆ, ಅವರು ಮನೆಯಲ್ಲೇ ಇರ್ತಾರೆ, ನಮ್ಮ ಮಕ್ಕಳಿಗೆ ಆಶ್ರಯವನ್ನ ನೀಡ್ತಾರೆ, ನಮ್ಮ ಮಕ್ಕಳನ್ನ ನೋಡ್ಕೊಳ್ತಾರೆ ಅಂತೇಳಿ ನಂಬಿಕೆ ಅವರುಗಳಲ್ಲಿ ಇತ್ತು. ಆದ್ರೆ ಅವರು ಇಟ್ಟಿರುವಂತ ನಂಬಿಕೆ ಸುಳ್ಳಾದಂತ ಸಂದರ್ಭದಲ್ಲಿ ನಿಜಕ್ಕೂ ಆ ತಂದೆ ತಾಯಿಯ ನೋವಿದೆಯಲ್ಲ, ಯಾರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿಯು ಕೂಡ ಅವರಿಗೂ ಎದುರಾಗಿ ಬಿಡ್ತು. ಸ್ನೇಹಿತರೆ, ಈ ಇಡೀ ಕೃತ್ಯದ ಹಿಂದಿರುವ ಆ ನರ ರಾಕ್ಷಸನ ಹೆಸರು ರಂಜಾನ್ ಬನ್ನು ಸಾಬ್ ಬಾಂಗ್ವಾನ್ ಅಂತ ಹೇಳಿ. ಈತನಿಗೆ ಬರೋಬ್ಬರಿ 61 ವರ್ಷ ವಯಸ್ಸು. ವಯಸ್ಸಿನಲ್ಲಿ ಆ ಪುಟ್ಟ ಮಕ್ಕಳಿಗೆ ಮುತ್ತಾತ ಆಗಬೇಕಾದಂತ ವಯಸ್ಸು. ಆದ್ರೆ ಆತನಲ್ಲಿ ರಾಕ್ಷಸ ಬುದ್ಧಿಯು ಕೂಡ ಅಡಗಿಕೊಂಡಿತ್ತು. ಇವನು ಕೂಡ ಒಬ್ಬ ಕೂಲಿ ಕಾರ್ಮಿಕನಾಗಿದ್ದ. ಅದೇ ತತಾವಡೆ ಪ್ರದೇಶದಲ್ಲಿ ಈ ಬಡ ಕುಟುಂಬದ ನೆರೆಮನೆಯಲ್ಲೇ ವಾಸವು ಕೂಡ ಆಗಿದ್ದ. ಇವನಿಗೆ ಆ ಪುಟ್ಟ ಮಕ್ಕಳ ಎತ್ತವರು ಕೆಲಸಕ್ಕೆ ಹೋಗುವುದು ಮತ್ತು ಮಕ್ಕಳು ಮನೆಯಲ್ಲಿ ಒಂಟಿಯಾಗಿರುವಂಥದ್ದು ಚೆನ್ನಾಗಿ ಗೊತ್ತಾಗಿತ್ತು. ಅಂತಂದ್ರೆ ಅದರ ಬಗ್ಗೆ ಇವನಿಗೆ ಪರಿಜ್ಞಾನವೂ ಕೂಡ ಇತ್ತು. ಆದರೆ ಕಳೆದ 2026ರ ಮೇ ತಿಂಗಳಿನಿಂದಲೇ ಈತನ ವಿಕೃತ ಬುದ್ಧಿ ಕೆಲಸ ಮಾಡಲು ಶುರು ಮಾಡಿತ್ತು. ತಂದೆ ತಾಯಿ ಹೋದ ತಕ್ಷಣ ಈ 61 ವರ್ಷದ ಮುದುಕ ಆ ಇಬ್ಬರು ಸೋದರಿಯರ ಮೇಲೆ ಕಣ್ಣು ಹಾಕ್ತಾ ಇದ್ದ. ಮೇ ತಿಂಗಳಿನಿಂದ ಜುಲೈ 27ರವರೆಗೆ
ಅಂತಂದ್ರೆ ಸರಿಸುಮಾರು 3 ತಿಂಗಳ ಕಾಲ ಈತ ಆ ಇಬ್ಬರು ಮಕ್ಕಳ ಮೇಲೆ ನಿರಂತರವಾಗಿ ಲೈಂಗಿಕವಾಗಿ ದೌರ್ಜನ್ಯವನ್ನೇ ಎಸಗ್ತಾ ಇದ್ದ. ಕೇವಲ 4 ವರ್ಷದ ಮಗುವಿಗೆ ಕನಿಷ್ಠ ಜ್ಞಾನವೂ ಕೂಡ ಇರಲಿಲ್ಲ. 10 ವರ್ಷದ ಬಾಲಕಿಗೆ ತನಗೆ ಆಗುತ್ತಿರುವುದು ತಪ್ಪು ಎಂದು ಗೊತ್ತಾದ್ರೂ ಕೂಡ ಪ್ರತಿಭಟಿಸುವ ಶಕ್ತಿಯೂ ಕೂಡ ಇರಲಿಲ್ಲ. ಯಾಕೆ ಗೊತ್ತಾ, ಆ ರಾಕ್ಷಸ ರಂಜಾನ್ ಆ 10 ವರ್ಷದ ಬಾಲಕಿಯ ಕುತ್ತಿಗೆಗೆ ಕತ್ತಿ ಇಟ್ಟು ಎದುರಿಸ್ತಾ ಇದ್ದ. ಈ ವಿಷಯವನ್ನ ನಿನ್ನ ತಂದೆ ತಾಯಿಗೆ ಮುಂದೆ ಹೇಳಿಬಿಟ್ರೆ ಅಥವಾ ಯಾರ ಮುಂದೆನಾದ್ರೂ ಈ ವಿಷಯವನ್ನ ಪ್ರಸ್ತಾಪ ಮಾಡಿಬಿಟ್ರೆ ನಿನ್ನನ್ನ ಮತ್ತು ನಿನ್ನ ತಂಗಿಯನ್ನ ಕತ್ತರಿಸಿ ಹಾಕಿ ಬಿಡ್ತೀನಿ ಅಂತ ಹೇಳಿ ಅವರುಗಳಿಗೆ ಬೆದರಿಕೆಯನ್ನ ಹಾಕಿದ್ದ. ಹಾಗಾಗಿ ಆ ಮಗು ಬೆದರಿಕೆಯಲ್ಲಿ ತನ್ನ ಜೀವನವನ್ನ ನಡೆಸ್ತಾ ಇತ್ತು. ಸತತವಾಗಿ 3 ತಿಂಗಳ ಕಾಲ ಈ ರೀತಿಯಾದಂಥ ಪ್ರೊಸೀಜರ್ ನಡೆದು ಹೋಗಿ ಬಿಟ್ಟಿತ್ತು. ಇನ್ನು ಈ ಒಂದು ಘಟನೆ ಬೆಳಕಿಗೆ ಬಂದದ್ದೇ ರೋಚಕ ಅಂತಾನೆ ಹೇಳಬಹುದು. ಆ ಮಕ್ಕಳ ಕಣ್ಣೀರು ಮತ್ತು ಆಕ್ರಂದನ ಇನ್ನು ಎಷ್ಟು ದಿನ ತಾನೇ ಮುಚ್ಚಿಡಲು ಸಾಧ್ಯವಿತ್ತು. ಜುಲೈ 27ರಂದು ಆ ಕರಾಳ ಸತ್ಯ ಹೊರ ಬಂದೇ ಬಿಡ್ತು. ಅಂದು ಎಂದಿನಂತೆ ಎತ್ತವರು ಕೆಲಸಕ್ಕೆ ಹೋಗಿದ್ರು. ಮಧ್ಯಾಹ್ನದ ಸಮಯ ಆ 10 ವರ್ಷದ ಬಾಲಕಿ ಪಾತ್ರೆ ತೊಳೆಯಲು ಮನೆಯಿಂದ ಹೊರಗೆ ಬಂದಿದ್ದಳು. ಆಗಲೇ ಹೊಂಚು ಹಾಕಿ ಕುಳಿತಿದ್ದ ರಂಜಾನ್ ಭಾಗ್ವಾನ್ ಯಾರೂ ಇಲ್ಲದನ್ನ ನೋಡಿ ಓಡಿ ಬಂದು ಆ ಬಾಲಕಿಯ ಬಾಯಿ ಮುಚ್ಚಿದ್ದಾನೆ. ಅವಳು ಕಿರುಚಾಡದಂತೆ ತಡೆದು ಬಲವಂತವಾಗಿ ತನ್ನ ಮನೆಗೆ ಎಳೆದುಕೊಂಡು ಹೋಗಿದ್ದಾನೆ. ಆದರೆ ಈ ಬಾರಿ ಪಾಪದ ಕೂಡ ತುಂಬಿತ್ತು ಅಂತ ಕಾಣಿಸುತ್ತೆ. ಆತ ಬಾಲಕಿಯನ್ನ ಎಳೆದೊಯ್ಯುತ್ತಿರುವುದನ್ನ ಅದೇ ಗಲ್ಲಿಯ ನೆರೆಹೊರೆಯ ಮಹಿಳೆಯೊಬ್ಬರು ನೋಡಿಬಿಡ್ತಾರೆ. ಅವರಿಗೆ ತಕ್ಷಣವೇ ಅನುಮಾನ ಬಂದು ಬಿಡುತ್ತೆ. ಅವರು ತಡ ಮಾಡದೆ ತಕ್ಷಣವೇ ಕೆಲಸದಲ್ಲಿದ್ದ ಬಾಲಕಿಯ ತಾಯಿಗೆ ಫೋನ್ ಕೂಡ ಮಾಡ್ತಾರೆ. ನಿಮ್ಮ ಮಗಳನ್ನ ಆ ಮುದುಕ ಮನೆಗೆ ಎಳೆದುಕೊಂಡು ಹೋಗಿದ್ದಾನೆ, ಬೇಗ ಬನ್ನಿ ಅಂತ ಹೇಳಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಂತ ಸಂದರ್ಭದಲ್ಲಿ ಸುದ್ದಿ ಕೇಳಿದ ತಾಯಿ ದಿಕ್ಕಿ ದೋಚದಂತೆ ಓಡಿ ಬಂದು ಬಿಡ್ತಾರೆ. ಮನೆಗೆ ಬಂದು ಮಕ್ಕಳನ್ನು ತಬ್ಬಿಕೊಂಡು ಕಣ್ಣೀರನ್ನ ಹಾಕಿದ್ದಾರೆ. ಏನಾಯಿತು ಎಂದು ಹಿರಿಯ ಮಗಳನ್ನ ಪ್ರೀತಿಯಿಂದ ವಿಚಾರಿಸಿದಂತ ಸಂದರ್ಭದಲ್ಲಿ ಆ ಬಾಲಕಿ ಇಷ್ಟು ದಿನ ತಾನು ಅನುಭವಿಸಿದ ನರಕ ಯಾತನೆಯನ್ನು ಬಿಕ್ಕಿ ಬಿಕ್ಕಿ ಹೇಳಿಕೊಂಡಿದ್ದಾಳೆ. ಕೇವಲ ಅಂದು ಮಾತ್ರವಲ್ಲ, ಕಳೆದ 3 ತಿಂಗಳಿನಿಂದ ತನಗೂ ಮತ್ತು ತನ್ನ 4 ವರ್ಷದ ಪುಟ್ಟ ತಂಗಿಗೂ ಆ ಮುದುಕ ನೀಡುತ್ತಿದ್ದಂತಹ ಕಿರುಕುಳವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಆ ತಾಯಿಯ ಎದೆ ಒಡೆದು ಹೋಗಿದೆ. ಯಾವ ಎತ್ತವರಿಗೂ ಕೂಡ ಇಂತಹ ಪರಿಸ್ಥಿತಿ ಬೇಡ ಅಂಥೇಳಿ ಈ ಸಂದರ್ಭಕ್ಕೆ ಅನಿಸ್ಬಿಡುತ್ತೆ. ನಿಜಕ್ಕೂ ಆ ತಾಯಿ ಆ ಮಗಳು ಹೇಳ್ತಾ ಇರುವಂಥ ಅಥವಾ ಮಗಳಿಗೆ ಆದಂಥ ಅನ್ಯಾಯವನ್ನು ತಾಯಿ ಮುಂದೆ ಹೇಳಬೇಕಾದಂಥ ಸಂದರ್ಭದಲ್ಲಿ ಆ ತಾಯಿಗೆ ಅದೆಷ್ಟು ನೋವು ಆಗಿರಬಹುದು ಅಂಥೇಳಿ ನಾವು ಒಂದು ಕ್ಷಣ ಯೋಚನೆ ಮಾಡಲೇಬೇಕು. ಮಕ್ಕಳ ಮಾತುಗಳನ್ನು ಕೇಳಿದ ತಾಯಿ ತಕ್ಷಣವೇ ಧೈರ್ಯ ಮಾಡಿ ವಾಕಟ್ ಪೊಲೀಸ್ ಠಾಣೆಗೆ ಓಡಿ ಹೋಗ್ತಾರೆ. ಅಂತಂದ್ರೆ ಪೊಲೀಸರಿಗೆ ದೂರು ಕೂಡ ನೀಡ್ತಾರೆ. ತಾಯಿ ನೀಡಿದ ದೂರಿನ ಆಧಾರದ ಮೇಲೆ ವಾಕಟ್ ಪೊಲೀಸರು ಒಂದು ಕ್ಷಣವೂ ಕೂಡ ತಡ ಮಾಡದೆ ಕಾರ್ಯಪ್ರವೃತ್ತರಾಗಿ ಬಿಡ್ತಾರೆ. ಆರೋಪಿ ರಂಜಾನ್ ಭಾಗ್ವಾನ್ ತಪ್ಪಿಸಿಕೊಂಡು ಓಡಿ ಹೋಗುವ ಮುನ್ನವೇ ಆತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆರೋಪಿಯ ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಅತ್ಯಂತ ಕಠಿಣವಾದ ಸೆಕ್ಷನ್ ಆಗಿರುವಂತದ್ದು POCSO ಅಡಿಯಲ್ಲಿ ಆತನ ವಿರುದ್ಧ ದೂರು ಕೂಡ ದಾಖಲಿಸಿಕೊಂಡಿದ್ದಾರೆ. ಮತ್ತು ಸಂತ್ರಸ್ತರು ಹಿಂದುಳಿದ ವರ್ಗಕ್ಕೆ ಸೇರಿದ್ದವರು ಆಗಿರುವ ಕಾರಣದಿಂದಾಗಿ SC/ST ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿಯೂ ಕೂಡ ಪ್ರಕರಣ ದಾಖಲೆಯಾಗಿದೆ. ಪ್ರಕರಣದ ಗಾಂಭೀರ್ಯತೆ ಎಷ್ಟಿತ್ತೆಂದರೆ ಪುಣೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ಸಭೆ ನಡೆಸಿ ಈ ಕೇಸ್ನಲ್ಲಿ ಯಾವುದೇ ಲೋಪದೋಷ ಆಗಬಾರದು ಅಂತ ಹೇಳಿ SIT ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಸಹಾಯಕ ಪೊಲೀಸ್ ಕಮಿಷನರ್ ಸುನೀಲ್ ಕುರಾಡೆ ಅವರ ನೇತೃತ್ವದಲ್ಲಿ ಈ ತಂಡ ರಚನೆಯಾಗಿದೆ. ವೈಜ್ಞಾನಿಕ ಪುರಾವೆಗಳನ್ನು ಸಂಗ್ರಹಿಸಲು ಮತ್ತು ಆರೋಪಿಗೆ ಕಠಿಣ ಶಿಕ್ಷೆ ಕೊಡಿಸಲು ಈ ತಂಡ ಈಗ ಹಗಲಿರುಳು ಶ್ರಮಿಸ್ತಾ ಇದೆ. ಸ್ಥಳೀಯ ನ್ಯಾಯಾಲಯವು ಆರೋಪಿಯನ್ನ ಆಗಸ್ಟ್ 3ರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಈ ಘಟನೆ ತಿಳಿಯುತ್ತಿದ್ದಂತೆ ಇಡೀ ವಾಕಾಡ್ ಮತ್ತು ಪಿಂಪ್ರಿ ಚಿಂಚವಾಡದ ನಾಗರಿಕರು ರೊಚ್ಚಿಗೆದ್ದಿದ್ದಾರೆ. ನಮ್ಮ ಸಮಾಜದಲ್ಲಿ ಇಂತಹ ಕೃತ್ಯ ನಡೆದರೆ ನಾವು ಸುಮ್ಮನಿರಬೇಕೆ ಎನ್ನುವಂತ ಪ್ರಶ್ನೆಯನ್ನು ಹಾಕಿಕೊಂಡು ಜುಲೈ 21ರ ಬುಧವಾರ ಸಂಜೆ ತತಾವಾಡೆಯಿಂದ ಡಾಂಗೆ ಚೌಕ್ ವರೆಗೆ ಸಾವಿರಾರು ಜನರು ರಸ್ತೆಗಿಳಿದಿದ್ದಾರೆ. ಅನೇಗೊಂದು ಕಪ್ಪು ಪಟ್ಟಿ ಕಟ್ಟಿ ಕೈಯಲ್ಲಿ ಬ್ಯಾನರ್ಗಳನ್ನ ಹಿಡಿದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಡೆಸಿದ್ದಾರೆ. ಪ್ರತಿಭಟನಾಕಾರರ ಆಕ್ರೋಶ ಮುಗಿಲು ಮುಟ್ಟಿತ್ತು. ನಾಗರಿಕರು ಮತ್ತು ಸ್ಥಳೀಯ ಮುಖಂಡರು ಹೆಚ್ಚುವರಿ ಪೊಲೀಸ್ ಕಮಿಷನರ್ ಅವರನ್ನ ಭೇಟಿ ಮಾಡಿ ಕೆಲವು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮೊದಲನೆಯದಾಗಿ ಈ ಪ್ರಕರಣವನ್ನ ಸಾಮಾನ್ಯ ನ್ಯಾಯಾಲಯದಲ್ಲಿ ನಡೆಸಬಾರದು, ಬದಲಿಗೆ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯದಲ್ಲಿ ನಡೆಸಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೆಲವೇ ತಿಂಗಳಲ್ಲಿ ಆ ರಾಕ್ಷಸನಿಗೆ ಗಲ್ಲು ಶಿಕ್ಷೆ ಅಥವಾ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಬೇಕು. ಜೊತೆಯಾಗಿ ನೊಂದ ಬಡ ಕುಟುಂಬಕ್ಕೆ ಸರ್ಕಾರ ತಕ್ಷಣವೇ ದೊಡ್ಡ ಮೊತ್ತದ ಆರ್ಥಿಕ ನೆರವು ಮತ್ತು ಆ
ಇಬ್ಬರು ಪುಟ್ಟ ಮಕ್ಕಳಿಗೆ ಉಚಿತ ವೈದ್ಯಕೀಯ ಹಾಗೂ ಮಾನಸಿಕ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿ ಈ ರೀತಿಯಾದಂಥ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ಈ ಘಟನೆ ಕೇವಲ ವಾಕಾಡ್ನ ಒಂದು ಕುಟುಂಬದ ಕಥೆ ಅಲ್ಲ, ಇದು ಇಂದಿನ ಇಡೀ ಸಮಾಜದ ಕಹಿ ಸತ್ಯ ಕೂಡ ಆಗಿದೆ. ಬಡತನದ ಕಾರಣಕ್ಕೆ ಎತ್ತವರು ಕೆಲಸಕ್ಕೆ ಹೋಗಬೇಕು, ಆದರೆ ಕೆಲಸಕ್ಕೆ ಹೋದಾಗ ನಮ್ಮ ಮಕ್ಕಳ ಗತಿ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ತಾ ಇದೆ. ನೆರೆಹೊರೆಯವರನ್ನ ನಂಬುವಂಥ ಕಾಲ ಇದಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. 61 ವರ್ಷದ ಮುದುಕನಲ್ಲೂ ಕೂಡ ಇಂತಹ ವಿಕೃತಿ ಇರುತ್ತದೆ ಎಂದರೆ ನಾವು ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ತಾ ಇದೆ. ಸ್ನೇಹಿತರೆ, ನಾವು ನಮ್ಮ ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಾಲ್ಯದಿಂದಲೇ ಕೆಲವೊಂದಿಷ್ಟು ಗುಡ್ ಟಚ್ ಆಗಿರಬಹುದು, ಅಥವಾ ಬ್ಯಾಡ್ ಟಚ್ ಅಂದರೆ ಏನು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ತಮ್ಮ ಮೇಲೆ ಆದಂಥ ದೌರ್ಜನ್ಯವನ್ನು ತಂದೆ ತಾಯಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟವರ ಮುಂದೆ ಹೇಗೆಲ್ಲ ಹೇಳಬೇಕು ಅನ್ನುವಂಥ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಇತ್ತೀಚಿನ ಸಮಾಜ ಅದು ಹೇಗೆ ಕೆಟ್ಟು ಹೋಗ್ತಾ ಇದೆ ಅನ್ನುವಂಥದ್ದೇ ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಉಳಿದಿದ್ದೇವೆ. ಸ್ನೇಹಿತರೆ, ಅದೇನೇ ಇರಲಿ, ಕೇವಲ 4 ವರ್ಷ ಜೊತೆಗೆ 10 ವರ್ಷದ ಪುಟ್ಟ ಕಂದಮ್ಮಗಳ ಮೇಲೆ 61 ವರ್ಷದ ಒಬ್ಬ ವೃದ್ಧ ಹೇಗೆಲ್ಲ ನಡೆದುಕೊಳ್ತಾನೆ ಅಂತಂದರೆ ನಾವು ಯೋಚನೆ ಮಾಡಲೇಬೇಕು. ಇಂಥ ಕೊಳಕು ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಜನರ ಮನಸ್ಥಿತಿ ಅದೆಷ್ಟು ಕೊಳ್ತು ಹೋಗ್ತಾ ಇದೆ, ಎಂಥ ಒಂದು ಪ್ರಪಂಚದಲ್ಲಿ ನಾವಿದ್ದೇವೆ, ನಮ್ಮ ಸಮಾಜ ಎಷ್ಟು ಹೀನಾಯ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅದೇನೇ ಇರಲಿ, ಇಂಥವರಿಗೆ ಕಠಿಣ ಶಿಕ್ಷೆ ನಮ್ಮ ಕಾನೂನಲ್ಲಿ ಜಾರಿ ಆಗುವವರೆಗೂ ಕೂಡ ಬುದ್ಧಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳಬಹುದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ರಾಕ್ಷಸ ಮುದುಕನಿಗೆ ಅದ್ಯಾವ ಶಿಕ್ಷೆ ಆಗಬೇಕು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅದರಲ್ಲೂ ಕೂಡ ಹೆಣ್ಣು ಹೆತ್ತವರಿಗೆ, ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಹೋಗುವಂಥ ಪೋಷಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾ ಭಯ ಪಡಿಸ್ತಾ ಇಲ್ಲ, ಬದಲಿಗೆ ಒಂದು ಅಸಲಿ ಸತ್ಯ ಏನಿದೆ, ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂಥೇಳಿ ಅವರು ಅರ್ಥ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಆದಷ್ಟು ಈ ವಿಡಿಯೋನ ಪೋಷಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.